ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರವು ಕಾಂಗ್ರೆಸ್ ಹೈಕಮಾಂಡ್ನ ಎಟಿಎಂ ಆಗಿದೆ. ಮಂತ್ರಿಮಂಡಲ ರಚನೆಗೋಸ್ಕರ ಸುಮಾರು 2,000 ಕೋಟಿ ರೂಪಾಯಿ ಸಂಗ್ರಹಿಸಲಾಗಿದೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹಣ ನೀಡಿ ಮಂತ್ರಿ ಸ್ಥಾನ ಪಡೆದಿದ್ದಾರೆ ಅಂತ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೂ ಹಣ ನೀಡಬೇಕಾದ ಪರಿಸ್ಥಿತಿ ಇದೆ ಅಂತ ಟೀಕಿಸಿದ್ದಾರೆ. ಇದೇ ವಿಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ ಯಾವುದೇ ಆರೋಪ ಮಾಡುವ ಮೊದಲು ಸಾಕ್ಷ್ಯಾಧಾರಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಇದು ಹುರುಳಿಲ್ಲದ ಆರೋಪ ಅಂತಲೂ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ಹೇಳ್ತೀರಾ ATM ಅಲ್ರಿ, ಇಲ್ಲಿ ಅವ್ರ ಜೀವನಾನೇ ನಡೆದಿದ್ದಿಲ್ಲ. ಬ್ಯಾಂಕೇ ಇದೆ, ಬ್ಯಾಂಕೇ ದೊಡ್ಡ ರಿಸರ್ವ್ ಬ್ಯಾಂಕೇ ಇರೋದು. ಪಾಪ ಮೊನ್ನೆ ಮಂತ್ರಿಮಂಡಲ ಮಂತ್ರಿ ಆದವರು ನಾವು ವಿಧಾನಸಭೆಯಲ್ಲಿ 2 ದಿವಸ ನಾನು ಎಲ್ಲ ಕಾಂಗ್ರೆಸ್ ಶಾಸಕರು ಎಲ್ಲರ ಜೊತೆ ಮಾತಾಡ್ತೀನಿಲ್ಲ, ಎಲ್ಲರ ಬಾಯಲ್ಲಿದೆ ಯಾವ ಮಂತ್ರಿನೂ ಪುಕ್ಕಟ್ಟೆಗಿಲ್ಲ. ದುಡ್ಡು ಕೊಟ್ಟು ಮಂತ್ರಿ ಆದ್ರ ದುಡ್ಡು ಕೊಟ್ಟು 100% ಅವರೇ ಹೇಳ್ತಾರೆ ರೀ. ಎಷ್ಟೆಷ್ಟು ಸರ್? ಏನೋ ನೋಡ್ರಿ, ಅವ್ರು ಒಬ್ರು 100 ಕೋಟಿ ಎತ್ತಾರ, ಒಬ್ರು 50 ಕೋಟಿ ಎತ್ತಾರ, ಅವ್ರು 30 ಕೋಟಿ. 100 ಕೋಟಿ ಒಂದು ಮಿನಿಸ್ಟ್ರಿಗಿರಿಗೆ ಅವ್ರು ಕಾಂಗ್ರೆಸ್ನಲ್ಲಿರೋ ಕೆಲವೊಂದು ಜನ ಹೇಳೋ ಪ್ರಕಾರ, ಅದು ನಂದಲ್ರಿ, ಈ ಮಂತ್ರಿಮಂಡಲ ಆಗೋದ್ರಾಗೆ 2,000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. 2.0 ಡಿಕೆ ಶಿವಕುಮಾರ್ ಟೀಮಲ್ಲಿ ಎಷ್ಟು ಕೋಟಿ ಸರ್? 2,000 ಕೋಟಿ ರೂಪಾಯಿದು ಬರೀ ಮಂತ್ರಿಮಂಡಲ ಮಾಡ್ಲಿಕ್ಕೇ ಈ ಮಂತ್ರಿ ಆದವ್ರ ಕಡೆಯಿಂದ ಕಲೆಕ್ಷನ್ ಆಗಿದೆ. ಮುಖ್ಯಮಂತ್ರಿ ಅವ್ರು ಮುಖ್ಯಮಂತ್ರಿ ಏನೋ ಹಿಂದಕ್ಕೊಮ್ಮೆ 2,500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ಅಂದೇನೋ, ಅದನ್ನು ಇದು ಮಾಡಿದ್ದೆ, ಎಡಿಟೆಡ್ ಮಾಡಿದ್ದೆ. ಹೇಳಿ ಸರ್, ಮುಖ್ಯಮಂತ್ರಿ ಆಗಕ್ಕೆ ದುಡ್ಡು ಕೊಡ್ಬೇಕಾ? ಯಾವುದು ಕೊಟ್ಟರೆ ಹೇಳ್ತಾರಲ್ರಿ ಅವರೇ. ಕಾಂಗ್ರೆಸ್ನಲ್ಲಿ ಆ ಸಂಸ್ಕೃತಿ ಮೊದಲಿನಿಂದ ರೀ. ಇಲ್ಲಿ ಅವ್ರ ಈ ಅಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರೋಂಥ ಆರೋಪ ಮಾಡಿರ್ತಾರೆ. ಫಸ್ಟು ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದರೆ ಯತ್ನಾಳ್ ಅವ್ರು ಹೇಳಿದ್ರಲ್ಲ, ಇವರು CMಗೆ 2,500 ಕೋಟಿ ಇಸ್ಕೊಡ್ತಾರೆ ಅಂತೇಳಿ. ಹಾಗಾದ್ರೆ ಅದು ನಿಜನಾಗಾರೆ? ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ಈ ಅಪೋಸಿಷನ್ ಅವ್ರಿಗೆ ಹಾಗೇನೆ ಹುರುಳಿಲ್ದೇ ಇರೋಂಥ ಆರೋಪ ಮಾಡಿರ್ತಾರೆ. ಫಸ್ಟು ಸಾಕ್ಷ್ಯಾಧಾರ ಕೂಡಲೇ ಆ ಥರ ಮಾಡಿದ್ಕೆ. ಹಾಗಾದರೆ ಯತ್ನಾಳ್ ಅವ್ರು ಹೇಳಿದ್ರಲ್ಲ, ಇವರು CMಗೆ 2,500 ಕೋಟಿ ಇಸ್ಕೊಡ್ತಾರೆ ಅಂತೇಳಿ. ಹಾಗಾದ್ರೆ ಅದು ನಿಜನಾಗಾರೆ? ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಇವಾಗ ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು